ನೋಡಿ, ನಮ್ಮ ಕೈನ ಯಾರೋ ಒಬ್ರು ಹಿಡಿದಿರ್ತಾರೆ, ನಡ್ಕೊಂಡು ಹೋಗ್ತಾ ಇರ್ತೀವಿ ಸಂತೆಯಲ್ಲಿ, ಅಪ್ಪ ಕೈ ಹಿಡ್ಕೊಂಡಿರ್ತಾನೆ. ಅಪ್ಪ ಕೈ ಬಿಟ್ಟಾಗ ಏನ್ ಮಾಡ್ತಾರೆ? ಕೈ ಬಿಟ್ಟಾಗ ಅಮ್ಮ ಹಿಡ್ಕೊತ, ಕರೆಕ್ಟ್ ಅಲ್ವಾ? ಅಮ್ಮ ನೋಡ್ತಾಳ, ಅಪ್ಪ ಹಿಡ್ಕೊಂಡ ಸುಮ್ಮನೆ. ಅಕಸ್ಮಾತ್ ಅಪ್ಪ ಬಿಟ್ಟಾಗ ಅಮ್ಮ ಹಿಡ್ಕೊತಾನೆ, ಅಮ್ಮ ಬಿಟ್ಟಾಗ ಅಪ್ಪ ಹಿಡ್ಕೊತಾನೆ, ಅಲ್ವಾ? ನಿಮ್ ಜೀವನದ ಅನುಭವ. ಯಾವ ಕೆಲವೊಂದು ಶಾಸ್ತ್ರಗಳನ್ನ ನಮ್ಮ ಜೀವನದ ಅನುಭವದಲ್ಲಿ ತಿಳ್ಕೊಬೇಕಾಗ್ತದೆ. ಹಂಗೆ ಕೃಷ್ಣ ಕೈ ಹಿಡ್ಕೊಂಡಾಗ ಮಾಯ ಸುಮ್ಮನೆ ಕೃಷ್ಣ ಹಿಡ್ಕೊಂಡಾನ ಅಂತ ಬಿಟ್ಬಿಡ್ತಾಳೆ. ಅದ ಕೃಷ್ಣ ಕೈ ಬಿಟ್ಟಾಗ ಮಾಯ ಅದರಿಂದ ನಾವ್ ಯಾವಾಗ್ಲೂ ಹೇಗೆ ಬದುಕಬೇಕು ಅಂತ ಹೇಳಿದ್ರೆ, ಕೃಷ್ಣ ನಮ್ಮ ಕೈ ಹಿಡಿಯುವಂತೆ ನಾವು ಬದುಕಬೇಕು. ಮಾಯೆ ಹಿಡ್ಕೋಬಾರ್ದು ನಮ್ ಕೈನ. ಆದ್ರೆ ಮಾಯೆ ಹಿಡಿಯಲ್ಲ, ಕೃಷ್ಣ ಹಿಡಿಯಲಿಲ್ಲ, ಯಾರೊಬ್ರು ಹಿಡದೆ ಹಿಡಿತಾರೆ. ಇಲ್ಲ ಕೃಷ್ಣನ ಒಂದು ಇದರಲ್ಲಿ ಇರ್ತೀವಿ, ಇಲ್ಲ ಮಾಯೆ ಇದ್ರಲ್ಲಿ. ಅದನ್ನೇ ಶಿಲ ಪ್ರಭುಪಾದರು ಶಾಸ್ತ್ರ ಹೇಳುತ್ತೆ, ಒಂದು ಯೋಗ ಮಾಯೆ ಕೈ ಹಿಡ್ಕೊಳ್ಳೋದು ಅಂದ್ರೆ ಕೃಷ್ಣ ಹಿಡ್ಕೊಂಡಂಗೆ. ಇಲ್ಲ ಯೋಗ ಮಾಯೆ ಹಿಡ್ಕೊಂಡಿದ್ರೆ ಭಕ್ತಿಲಿ ಇರ್ತೀವಿ, ಇಲ್ಲ ಮಹಾಮಾಯ ಕೈ ಹಿಡ್ಕೊಂಡಿದ್ರೆ ಭಕ್ತಿಯಿಂದ ವಿಮುಖರಾಗಿರ್ತೇವೆ. ಇದರಿಂದ ಭಗವಂತ ನಮ್ಮ ಕೈ ಹಿಡಿಯುವಂತೆ ಮಾಡಬೇಕಾದ್ದು ಅದೇ ನನ್ನ ಜೀವನದ ಸಾಧನೆ. ಅದಕ್ಕೆ ಕೃಷ್ಣನ ನಾಮಸ್ಮರಣೆ, ಕೃಷ್ಣನ ಸೇವೆ ಮಾಡೋದಿದೆಯಲ್ಲ, ಆ ಕೃಷ್ಣನ ಸೇವೆ ಮಾಡುವುದರಿಂದ ಕೃಷ್ಣ ನಮ್ಮ ಕೈ ಹಿಡಿತಾನೆ. ಸೊ ಭಗವಂತ ಕೈ ಹಿಡಿದಿದ್ದಾನೆ ಅಂತ ಹೇಳಿದ್ರೆ ನಾವು ಈ ದೇಹವನ್ನ ತ್ಯಜಿಸಿದ ಮೇಲೆ ನಾವು ವೈಕುಂಠಕ್ಕೆ ಹೋಗ್ತೇವೆ, ಗೋಲೋಕ ವೃಂದಾವನ ಹೋಗ್ತೇವೆ. ಮತ್ತೆ ನಾವು ವಾಪಸ್ ಬರೋದಿಲ್ಲ. ಕೃಷ್ಣ ಇಲ್ಲಿ ವಾಗ್ದಾನ ಮಾಡ್ತಿದ್ದಾನೆ, ಒಂದ್ಸಲ ಅಲ್ಲಿ ಹೋದ್ಮೇಲೆ ಮತ್ತೆ ನಾವಿಲ್ಲಿ ಬರೋದಿಲ್ಲ.